ಎಲ್ಲ ಸರ್ವ ಪಕ್ಷದ ಸರ್ವ ಸಂಘಟನೆಗಳ ಒಂದು ವ್ಯವಸ್ಥಿತವಾಗಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ಇವತ್ತು ತಾವೆಲ್ಲ ಕರೆ ಕೊಟ್ಟು ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಾ. ವಿಶೇಷವಾಗಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಮಾಡಿರ್ತಕ್ಕಂಥ ಹತ್ಯೆ ನಮ್ಮೆಲ್ಲರಿಗೂ ಕೂಡ ರಕ್ತ ಕುದಿತಕ್ಕಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿ, ಯಾರೋ ಬರ್ತಾ ಇದ್ದಾರೆ ನಮ್ಮನೆ ಕಾಂಪೌಂಡ್ ಕಿಡುತ್ತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ ನಮ್ಮನೆ ಕಿಟಕಿ ಮುರಿತಾ ಇದ್ದಾರೆ, ಯಾರೋ ಬರ್ತಾ ಇದ್ದಾರೆ ನಮ್ಮನೆ ಬೆಂಕಿ ಕೊಡ್ತಾ ಇದ್ದಾರೆ ಅಂದ್ರೂ ಕೂಡ ಇದು ನನ್ನ ದೇಶ, ಇದು ನನ್ನ ಸಂಪತ್ತು, ಇದನ್ನ ಸಂರಕ್ಷಿಸಿಕೊಳ್ಬೇಕು ಅಂತಾನೆ ಅನ್ನಿಸ್ತಾ ಇಲ್ಲ. ಸ್ವಾತಂತ್ರ್ಯ ಬಂದು 75 ವರ್ಷ ಆಯ್ತು. ಇವತ್ತು ಸಕಲೇಶಪುರ ನಗರದಲ್ಲಿ ಐಸ್ ಕ್ಯಾಂಡಿ ಮಾರುವ ನೆಪದಲ್ಲಿ ಗಾಂಜಾ ಮಾರಾಟ ಆಗ್ತಾ ಇದೆ. ಐಸ್ ಕ್ಯಾಂಡಿ ಮಾರುವ ನೆಪದಲ್ಲಿ ಗಾಂಜಾ ಮಾರಾಟ ಆಗ್ತಾ ಇದೆ. ಸಕಲೇಶಪುರದಲ್ಲಿ ನಡೀತಕ್ಕಂಥ, ಸಕಲೇಶಪುರ ತಾಲೂಕಿನಲ್ಲಿ ನಡೀತಕ್ಕಂಥ ಎಲ್ಲ ಹೋಬಳಿ ಕ್ವಾರ್ಟರ್ಸ್ನ ಸಂತೆಗಳಲ್ಲಿ ಏನು ಈ ಅಸ್ಸಾಂನವರು ಬಾಂಗ್ಲಾ ನುಸುಳುಕೋರರು ವ್ಯಾಪಾರ ಮಾಡ್ತಾ ಇದ್ದಾರೆ. ಇಲ್ಲಿ ವಾಹನಗಳನ್ನ ಕೊಂಡುಕೊಳ್ತಾ ಇದ್ದಾರೆ. ಇಲ್ಲಿ ಮನೆ, ಈಗ ನನಗೆ ಯಾರೋ ದೂರವಾಣಿ ಮೂಲಕ ಹೇಳಿದ್ರು ಬಾಳ್ಲುಪೇಟೆ ವ್ಯಾಪ್ತಿಯಲ್ಲಿ ಒಬ್ಬ ಅಸ್ಸಾಮಿ ಮನೆ ಕಟ್ತಾ ಇದ್ದಾನೆ ಅಂತೇಳಿ. ಯಾರು ಇವರಿಗೆಲ್ಲ ಜಾಗ ಕೊಡ್ತಾ ಇರೋದು? ಯಾರು ಇವ್ರನ್ನ ಪರಿಶೀಲನೆ ಮಾಡ್ತಾ ಇಲ್ಲ? ಯಾರು ನೈಜ ಮುಸಲ್ಮಾನರು ಇಲ್ಲಿ ಹುಟ್ಟಿದವರಿದ್ದಾರೆ, ಯಾರು ಹೊರಗಿಂದ ಬಂದಿದ್ದಾರೆ, ಅವರಿಂದ ಏನ್ ತೊಂದರೆ ಆಗ್ತಾ ಇದೆ ಅಂತಕ್ಕಂಥ ಕನಿಷ್ಠ ಪರಿಜ್ಞಾನವನ್ನ ನಾವು ಇಟ್ಕೊಳ್ದಲೇ ಇರ್ತಕ್ಕಂಥದ್ದು ನಮ್ಮೆಲ್ಲರ ಅಧಪತನಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಸಕಲೇಶಪುರದ ಪೊಲೀಸ್ ಇಲಾಖೆ ಏನ್ ಮಾಡ್ತಾ ಇದೆ? ಯಾರ ಮೇಲೆ ಎಷ್ಟು ಪ್ರಕರಣವನ್ನ ದಾಖಲು ಮಾಡಿದೆ? ಗಾಂಜಾ ವ್ಯಾಪಾರದಿಂದ ಎಷ್ಟು ಮನೆ ಮಠ ಹಾಳಾಗಿದೆ? ಅವರ ವಿರುದ್ಧ ಯಾಕೆ ಕ್ರಮವನ್ನ ತಗೊಳ್ತಾ ಇಲ್ಲ? ಮೊನ್ನೆ ಯಾರೋ ಪೊಲೀಸ್ ಠಾಣೆಗೆ ಹೋಗಿ ದೂರು ತಗೊಳ್ಳಿ, ಅಸ್ಸಾಂನವ್ರಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ದೂರು ತಗೊಂಡಿಲ್ಲ ಅಂತಕ್ಕಂಥ ಮಾಹಿತಿ ಕೂಡ ನಮ್ಗೆ ಇದೆ. ಪೊಲೀಸ್ ಇಲಾಖೆ ಎಚ್ಚರ ವಹಿಸಬೇಕು. ನಮ್ಮ ಕಾನೂನನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ನಾವು ಬಂದು ಕಂಪ್ಲೇಂಟ್ ಕೊಡ್ಬೇಕಾ? ಸಮಾಜದಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಾಗಲ್ವಾ? ಆ ಕೆಲಸ ನಿಮ್ಮಿಂದ ಆಗಬೇಕು. ಕಾಫಿ ಬೆಳೆಗಾರ ಸಂಘಟನೆ ಇದ್ರ ವಿರುದ್ಧ ತೊಡೆ ತಟ್ಟಿ ನಿಲ್ಲಬೇಕು. ನಿಮ್ಮನೆ ಕೆಲಸ ನಿಮ್ ಲೈನ್ ಅಲ್ಲಿ ಇಟ್ಕೊಂಡು ಅವ್ರನ್ನ ಕೆಲಸ ಮಾಡಿಸ್ರಿ. ಬಾಡಿಗೆ ಮನೆ ಯಾಕೆ ಕೊಡ್ತಾ ಇದ್ದೀರಿ? ಸಕಲೇಶಪುರ, ಬೆಳಗೋಡು, ಬಾಳ್ಲುಪೇಟೆ ಎಲ್ಲೆಲ್ಲಿ ಬಾಡಿಗೆ ಮನೆ ಕೊಟ್ಟಿದ್ದಾರೆ ಆ ಬಾಡಿಗೆ ಮನೆ ಮಾಲೀಕರ ಮೇಲೆ ಪ್ರಕರಣ ದಾಖಲಾಗಬೇಕು. ಅವ್ರ ಮೇಲೆ ಪ್ರಕರಣ ದಾಖಲಾದಾಗ ಇಂಥ ಪ್ರಕರಣಗಳು ಕಡಿಮೆ ಆಗುತ್ತೆ. ನಾವು ಎಲ್ಲ ಧರ್ಮ ಗೌರವಿಸಿದೀವಿ, ಎಲ್ಲ ಮುಸಲ್ಮಾನರಿಂದ ಪ್ರೀತಿಯಿಂದ ಒಪ್ಕೊಂಡಿದೀವಿ. ಯಾಕೆ ಆ ಫೋಟೋ ನೋಡಿದ್ರೆ, ಆ ದಾಸ್ ಅವರ ಫೋಟೋ ನೋಡಿದ್ರೆ ಎಂತ ಕ್ರೂರತೆ ಇದು! ನಮಗೆ ರಕ್ತ ಕುದಿಯೋದೇನ್ರಿ? ಅದನ್ನ ಅನ್ಯ ಸಮುದಾಯದವರು, ಅನ್ಯ ಧರ್ಮದವರು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ, ಇದು ಉಗ್ರವಾದ ಪ್ರತಿಭಟನೆ ಆಗಬೇಕು. ಈ ಪೊಲೀಸ್ ಇಲಾಖೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.